ಸ್ನೇಹಿತರೆ, ಮಂಗಳವಾರದ ದಿನ ಈ 3 ವಸ್ತುಗಳನ್ನು ಈ ಜಾಗದಲ್ಲಿ ಇಟ್ಟು ನೋಡಿ. ಈ 3 ವಸ್ತುಗಳನ್ನು ಇಲ್ಲಿ ಇಡೋದ್ರಿಂದ ಧನಾಕರ್ಷಣೆಯ ಜೊತೆಗೆ ಜನಾಕರ್ಷಣೆ ಕೂಡ ಆಗುತ್ತೆ. ಅತ್ಯಂತ ಅದ್ಭುತವಾದಂತಹ ಒಂದು ಪರಿಹಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಅದ್ಭುತವಾದಂಥ ಪರಿಹಾರ. ವಿಪರೀತ ಧನ ಸಮಸ್ಯೆ ಇದೆ, ಜನರನ್ನ ಆಕರ್ಷಿಸ್ಕೊಳ್ಬೇಕು, ಗಂಡನ್ನ ಹೆಂಡತಿ ಆಕರ್ಷಿಸ್ಕೊಳ್ಳೋದಾಗಿರ್ಬೋದು, ಹೆಂಡತಿ ಗಂಡನ್ನ ಆಕರ್ಷಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಪ್ರೇಮಿಗಳನ್ನು ಆಕರ್ಷಿಸ್ಕೊಳ್ಳೋದಾಗಿರ್ಬೋದು. ಈ ಒಂದು ಪರಿಹಾರದಿಂದ ಖಂಡಿತವಾಗಿಯೂ ನೀವು ಅಂದುಕೊಂಡವರನ್ನು ನಿಮ್ಮ ವಶಪಡಿಸ್ಕೊಳ್ಬೋದು. ಅದರ ಜೊತೆಗೆ ಹಣವನ್ನು ಕೂಡ ವಶಪಡಿಸ್ಕೊಳ್ಬಹುದು. ಅದ್ಭುತವಾಗಿ ಮಾಡ್ಕೊಳ್ಳುವಂಥ ಚಿಕ್ಕದಾದಂಥ ಪರಿಹಾರ. ಈ ಪರಿಹಾರ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನಿರ್ಮೂಲವಾಗುತ್ತೆ. ಹಣ ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ. ಹಣ ಇದ್ರೇ ಎಲ್ಲವೂ ಕೂಡ ಲಭಿಸುವಂಥದ್ದು. ಈ ಕಾಲದಲ್ಲಿ ಹಣಕ್ಕೆ ಅಂತಹ ಒಂದು ಪ್ರಾಮುಖ್ಯತೆ ಇದೆ. ಇಂಥ ಹಣ ನಮ್ಮ ಕೈ ಸೇರ್ತಾ ಇಲ್ಲ, ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ಲ, ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ, ಸಾಲ ಬಾಧೆಗಳಾಗ್ತಾ ಇದೆ, ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ, ಯಾವುದೇ ವ್ಯಾಪಾರ ವಹಿವಾಟುಗಳಿಗೆ ಕೈ ಇಟ್ಟರು ಕೂಡ ಅಲ್ಲಿ ನಷ್ಟವನ್ನು ಕಾಣ್ತಾ ಇದ್ದೀರಾ ಅಂತಂದರೆ ಈ ಪರಿಹಾರ ಮಾಡಿಕೊಂಡ ನಂತರ ಧನಾಕರ್ಷಣೆ ಆಗುತ್ತೆ. ವ್ಯಾಪಾರ ವಹಿವಾಟುಗಳು ವಿಪರೀತವಾಗಿ ಲಾಭಾಂಶವನ್ನು ತಂದುಕೊಡುತ್ತೆ. ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ. ಅದೇ ರೀತಿಯಲ್ಲಿ ಜನಾಕರ್ಷಣೆಯನ್ನು ಮಾಡಿಕೊಳ್ಬಹುದು. ಗಂಡ ಹೆಂಡತಿ ನಡುವೆ ಸರಿಯಾದ ರೀತಿ ಸಂಬಂಧ ಇರೋದಿಲ್ಲ, ಗಂಡ ಹೇಳಿದ ಮಾತು ಕೇಳದೆ ಇರುವಂಥದ್ದು, ಅಥವಾ ಯಾವುದೋ ಕೆಟ್ಟ ಚಟಗಳಿಗೆ ದಾಸನಾಗಿದ್ದರೆ ನಿಮ್ಮ ಮಾತು ಮೀರ್ದಂಗೆ ನಿಮ್ಮ ಜೊತೆಯಲ್ಲೇ ನಿಲ್ಲಬೇಕು, ನೀವು ಹೇಳಿದ ಹಾಗೆ ಕೇಳಬೇಕು ಅಂದರೂ ಕೂಡ ಈ ಪರಿಹಾರ ಮಾಡ್ಕೊಳ್ಬೋದು. ಅಥವಾ ಹೆಂಡತಿ ಹೇಳಿದ ಹಾಗೆ ಕೇಳಬೇಕು ಅಂದರೆ ಒಂದು ರೀತಿಯ ವಶೀಕರಣ. ಈ ವಶೀಕರಣ ಅಂದ ತಕ್ಷಣ ಭಯಪಡುವಂಥ ಅವಶ್ಯಕತೆ ಏನಿಲ್ಲ. ಈ 3 ಪದಾರ್ಥ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತಹ 3 ಪದಾರ್ಥ ಯಾವುದು ಅಂದರೆ ಮುಖ್ಯವಾಗಿ ಅರಿಶಿನ ಬೇಕಾಗುತ್ತೆ, ಪಚ್ಚೆ ಕರ್ಪೂರ ಬೇಕಾಗುತ್ತೆ, ಅಕ್ಕಿ ಬೇಕಾಗುತ್ತೆ. ಈ 3 ಪದಾರ್ಥಗಳಿಂದ ಮಾಡ್ಕೊಳ್ಳುವಂಥ ಪರಿಹಾರ. ಭಯಪಡುವಂಥದ್ದು ಏನಿಲ್ಲ. ವಶೀಕರಣ ಅಂದರೆ ಹೇಗೋ ಏನು ಅಂತ ಚಿಂತಿಸ್ತೀರಾ. ಆದರೆ ಈ ಒಂದು ಪರಿಹಾರದಿಂದ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ನಿಮ್ಮ ಸಮಸ್ಯೆಗಳು ಮಾತ್ರ ಖಂಡಿತವಾಗಿ ದೂರ ಆಗುತ್ತೆ. ನಂಬಿಕೆಯಿಂದ ಮಾಡ್ಕೊಳ್ಬೇಕಷ್ಟೇ. ಅದು ಮಂಗಳವಾರದ ದಿನ ಸರ್ವಶ್ರೇಷ್ಠವಾದಂತಹ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ದಿನವಾಗಿದೆ. ಹಾಗೆ ಅಮಾವಾಸ್ಯೆ, ಪೌರ್ಣಮಿ, ಅಷ್ಟಮಿ ತಿಥಿಗಳಲ್ಲಿ ಮತ್ತು ಭಾನುವಾರದ ದಿನ ಕೂಡ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬಹುದು. ಈ ಪರಿಹಾರವನ್ನು ನೀವು ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅಂತಂದರೆ ನೀವು ಸಾಯಂಕಾಲ ಸಮಯದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಅಂದರೆ ಒಂದು 4-5 ಗಂಟೆಯಿಂದ ಒಂದು 6 ಗಂಟೆ ಕತ್ತಲಾಗೋದ್ರೊಳಗಡೆ ನೀವು ಮಾಡ್ಕೊಳ್ಬೋದು. ಈ ಪರಿಹಾರ ಅವಾಗ ಮಾಡ್ಕೊಳ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಅಂದರೆ ಬೆಳಗ್ಗೆ ಒಂದು 4:15ರಿಂದ ಒಂದು 5:36 ಗಂಟೆ ಒಳಗಡೆ ಮಾಡಿಕೊಂಡ್ರು ಕೂಡ ಆಗತ್ತೆ. ಬೆಳಗ್ಗೆನೇ ನಿಮಗೆ ಅಷ್ಟು ಬೇಗ ಮಾಡೋಕ್ಕಾಗಲ್ಲ ಅಂದರೆ ಸಾಯಂಕಾಲ ಕೂಡ ಮಾಡ್ಕೊಳ್ಳಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮಾಂಸಾಹಾರವನ್ನು ತಿನ್ನುವಂತಿಲ್ಲ, ಸ್ನಾನವನ್ನು ಮುಗಿಸಿ ಮಾಡ್ಕೊಳ್ಬೇಕಷ್ಟೇ. ಇದಕ್ಕೇನು ಪ್ರತ್ಯೇಕವಾಗಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇನಿಲ್ಲ. ಆದರೆ ಮಾಂಸಾಹಾರ ನಿಷೇಧ ಈ ಪರಿಹಾರ ಮಾಡ್ಕೊಳ್ಳುವಾಗ. ಹಾಗೆ ಸ್ನಾನವನ್ನು ಮುಗಿಸಿರ್ಬೇಕು. ಅಂದರೆ ತಲೆ ಸ್ನಾನವನ್ನು ಮಾಡಿಕೊಂಡು ಶ್ರದ್ಧೆಯಿಂದ ಮಾಡ್ಕೊಳ್ಬೇಕು, ನಂಬಿಕೆಯಿಂದ ಮಾಡ್ಕೊಳ್ಬೇಕು. ಪರಿಹಾರ ಶಾಸ್ತ್ರದಲ್ಲಿ ಈ ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಪರಿಹಾರ ಮಾಡ್ಕೊಂಡ ನಂತರ ನೀವು ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಕ್ಕೆ ಗಮನವನ್ನು ಹರಿಸ್ತೀರಾ. ಯಾಕಂದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ನೀವು ನೋಡ್ತಾ ಹೋಗ್ತೀರಾ. ವ್ಯಾಪಾರ ವಹಿವಾಟುಗಳಲ್ಲಿ ವಿಪರೀತ ಲಾಭಾಂಶವನ್ನು ನೋಡ್ತಾ ಹೋಗ್ತೀರಾ. ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾ ಹೋಗ್ತೀರಾ. ಯಾವುದಾದ್ರೂ ಮೂಲಗಳಿಂದ ಧನಾಕರ್ಷಣೆ ಖಂಡಿತವಾಗಿಯೂ ಆಗ್ತಾ ಹೋಗುತ್ತೆ. ಅನಾವಶ್ಯಕವಾಗಿ ಹಣ ಖರ್ಚಾಗ್ತಾ ಇದೆ, ಎಷ್ಟು ದುಡಿದ್ರು ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ ಅದೆಲ್ಲವೂ ಕೂಡ ಅನಾವಶ್ಯಕ ಖರ್ಚುಗಳು ನಿಲ್ಲುತ್ತೆ. ಮುಖ್ಯವಾಗಿ ಅನಾವಶ್ಯಕ ಖರ್ಚುಗಳು ಅಂದರೆ ಏನಪ್ಪ ಅಂತಂದರೆ ಆರೋಗ್ಯ ಸಮಸ್ಯೆ ಆಗುವಂಥದ್ದಾಗಿರ್ಬೋದು, ಏನೋ ಒಂದು ಸಮಸ್ಯೆಗಳು ಬಂದುಬಿಟ್ಟು ಹಣವನ್ನು ವ್ಯಯ ಮಾಡಿಕೊಳ್ಳುವಂಥ ಸಮಸ್ಯೆ ಬಂದುಬಿಡುತ್ತೆ. ವಿಪರೀತ ಸಾಲ ಬಾಧೆ ಆಗಿಬಿಡ್ಬೋದು, ಅಥವಾ ಏನೋ ಒಂದು ಕಷ್ಟ ನಷ್ಟ, ಆಕ್ಸಿಡೆಂಟು, ಈ ರೀತಿ ಏನೋ ಒಂದು ತೊಂದರೆಗಳಾಗ್ತಾ ಇರುತ್ತೆ. ಅಥವಾ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ವಿಪರೀತ ಒಂದು ನಷ್ಟಗಳನ್ನು ಅನುಭವಿಸ್ಬಿಡ್ತೀರಾ. ಈ ರೀತಿ ಆದಾಗ ಧನವ್ಯಯ ಆಗ್ತಾ ಹೋಗುತ್ತೆ. ಈ ಥರದ ಸಮಸ್ಯೆಗಳಾಗದಂಗೆ ಮನೆಗೆ ಲಕ್ಷ್ಮಿ ಆಕರ್ಷಣೆ ಆಗಬೇಕು, ಧನಾಕರ್ಷಣೆ ಆಗಬೇಕು, ಲಕ್ಷ್ಮಿ ಕುಬೇರ ಸಮೇತವಾಗಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಯೂರಬೇಕು ಅಂದರೆ ಈ ಅದ್ಭುತ ಪರಿಹಾರವನ್ನು ಸುಲಭವಾದ ರೀತಿಯಲ್ಲಿ ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಮೊದಲನೇದಾಗಿ ಇದಕ್ಕೆ 1 ಸ್ಪೂನಷ್ಟು ಅಕ್ಕಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಮಾಮೂಲಿಯಾಗಿ ಮನೆಯಲ್ಲಿ ಉಪಯೋಗಿಸುವಂಥ ಯಾವುದಾದ್ರೂ ಅಕ್ಕಿಯನ್ನು ತೆಗೆದುಕೊಳ್ಬೋದು. ಮನೆಯಲ್ಲಿ ಉಪಯೋಗಿಸುವಂಥ ಅಕ್ಕಿ ಅಥವಾ ಭತ್ತವನ್ನು ಕೂಡ ಇದಕ್ಕೆ ಉಪಯೋಗಿಸ್ಕೊಳ್ಬೋದು. ಭತ್ತ ನಿಮಗೆ ಅಷ್ಟು ಸುಲಭವಾಗಿ ಲಭಿಸೋದಿಲ್ಲ ಅಂದರೆ ಅಕ್ಕಿಯನ್ನೇ ಉಪಯೋಗಿಸ್ಕೊಳ್ಳಿ. ಹಾಗೆ ಅದರ ಜೊತೆಗೆ ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ತೆಗೆದುಕೊಳ್ಬೇಕಾಗುತ್ತೆ. 1 ಸ್ಪೂನು ಅಕ್ಕಿ, ಅರ್ಧ ಸ್ಪೂನಷ್ಟು ಅರಿಶಿಣ ಬೇಕಾಗುತ್ತೆ. ಅದರ ಜೊತೆಗೆ ಒಂದು 2-3 ಬಿಲ್ಲೆವಷ್ಟು
ನೀವು ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಪಚ್ಚೆ ಕರ್ಪೂರದ ಸುವಾಸನೆ ಮಹಾಲಕ್ಷ್ಮಿಗೆ ಅತ್ಯಂತ ಆಕರ್ಷಿತವಾದಂಥದ್ದು, ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ. ಈ ಸುಗಂಧ ನಿಮ್ಮ ಮನೆಯಲ್ಲಿ ಧನಾಕರ್ಷಣೆ ಮಾಡುವುದರ ಜೊತೆಗೆ ದೈವಾಕರ್ಷಣೆಯನ್ನು ಮಾಡುವಂಥದ್ದು. ಹಾಗಾಗಿ ಇದರಲ್ಲಿ ಪಚ್ಚೆ ಕರ್ಪೂರವನ್ನು ಕೂಡ ಬಳಸ್ತೀವಿ. ಹಾಗೆ ಇದ್ರ ಜೊತೆಗೆ ಒಂದು ಬಿಳಿದಾದಂತಹ ಒಂದು ಹಾಳೆಯನ್ನು ತೆಗೆದುಕೊಳ್ಳುವ ಅಂದರೆ ಪೇಪರನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಬಿಳಿದಾದ ಪೇಪರ್ ಮೇಲೆ ನೀವು ಬರಿಬೇಕಾಗಿರೋದು ಇಷ್ಟೇ, ಕುರುಂ ಕುರುಂ ಧನಸ್ವಾಹ ಜನಸ್ವಾಹ ಅಂತ ಬರಿಬೇಕಾಗುತ್ತೆ. ಇವಿಷ್ಟೇ ನೀವು ಬರಿಬೇಕಾಗಿರೋದು, ಕುರು ಕುರು ಧನಸ್ವಾಹ ಜನಸ್ವಾಹ, ಕುರು ಕುರು ಅಷ್ಟೇ, ಕುರು ಕುರು ಧನಸ್ವಾಹ ಜನಸ್ವಾಹ ಅಷ್ಟೇ ನೀವು ಬರಿಬೇಕಾಗಿರೋದು. ಅಂದರೆ ನಿಮಗೆ ಜನಾಕರ್ಷಣೆ ಆಗಬೇಕು ಅಂದರೆ ಜನಸ್ವಾಹ, ಧನಾಕರ್ಷಣೆ ಆಗಬೇಕು ಅಂದರೆ ಧನಸ್ವಾಹ ಅಂತ ಬರಿಬೇಕಾಗುತ್ತೆ. ನೀವು ಜನಾಕರ್ಷಣೆ ಮಾಡ್ಕೊಳ್ಬೇಕು ಅಂತಂದರೆ ಇದರಲ್ಲಿ ನೀವು ಯಾರಾದರೂ ನಿಮ್ಮ ಪ್ರೇಮಿಗಳು ಅಥವಾ ನಿಮ್ಮ ಗಂಡನ ವಶೀಕರಣ ಮಾಡ್ಕೊಳ್ಬೇಕು ಅಂದರೆ ಅವರ ಹೆಸರನ್ನು ನೀವು ಅದರಲ್ಲಿ ಬರಿಬೇಕಾಗುತ್ತೆ. ಅಥವಾ ಹಣ ಆಕರ್ಷಣೆ ಮಾಡಬೇಕಾ ಅಂತ ಹೇಳಿದರೆ ನಿಮಗೆ ಇಷ್ಟವಾದಷ್ಟು ಹಣದ ಒಂದು ಸಂಖ್ಯೆಯನ್ನು ಅದರಲ್ಲಿ ಬರ್ಕೊಳ್ಬೇಕಾಗತ್ತೆ. ಅಂದರೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ಈ ರೀತಿಯಾಗಿ ನೀವು ಬರಿಬೇಕಾಗುತ್ತೆ. ಬರೆದು ಬಿಟ್ಟು ಆ ಬಿಳಿ ಹಾಳೆ ಆಗಿರಬೇಕು, ಯಾವುದೇ ರೀತಿ ಒಂದು ಅದರಲ್ಲಿ ಲೈನ್ ಆಗಿರಲಿ ಚುಕ್ಕಿ ಆಗಿರಲಿ ಇರಬಾರ್ದು. ಈ ರೀತಿಯಾದಂತಹ ಬಿಳಿ ಹಾಳೆಯನ್ನು ತೆಗೆದುಕೊಂಡು ಆ ಬಿಳಿ ಹಾಳೆಯ 4 ತುದಿಗೂ ಕೂಡ ಅಂದರೆ 4 ತುದಿಗೂ ಕೂಡ ಸ್ವಲ್ಪ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಟು, ಅನಂತರವಾಗಿ 1 ಸ್ಪೂನು ಅಕ್ಕಿ, 1 ಅರ್ಧ ಸ್ಪೂನು ಅರಿಶಿಣ, ಹಾಗೆ ಅದರ ಜೊತೆಗೆ 2 ಬಿಳಿ ಕರ್ಪೂರವನ್ನು ಹಾಕಿ ಅದನ್ನು ಫೋಲ್ಡ್ ಮಾಡಿ ನಾನು ಹೇಳಿದಂತೆ ಬರಿಬೇಕಾಗುತ್ತೆ. ನೀವು ಯಾರನ್ನಾರು ಆಕರ್ಷಣೆ ಮಾಡ್ಕೊಳ್ಬೇಕು ಅಂತಂದರೆ ಅವರ ಹೆಸರನ್ನು, ಈಗ ಲಕ್ಷ್ಮಿಯನ್ನು ಆಕರ್ಷಿಸ್ಕೊಳ್ಬೇಕು ಅಂತ ಹೇಳಿದರೆ ಲಕ್ಷ್ಮಿ ಆಕರ್ಷಣೆ ಅಂತ ಬರಿಬೇಕು. ಅಂದರೆ ಲಕ್ಷ್ಮಿ ಅಂತ ಬರಿಬೇಕು. ನೀವು ಹೇಳ್ಬಿಟ್ಟು 3 ಸತಿ ಅವ್ರ ಹೆಸರನ್ನ ಬರಿಬೇಕಾಗುತ್ತೆ. ನನಗೆ ಆಕರ್ಷಿತಳಾಗಬೇಕು, ರಾಧೆ ಅಥವಾ ಪ್ರೀತಿ, ಪ್ರೇಮ ಅಥವಾ ರಾಜು, ಶಂಕರ್ ಏನಾದರೂ ಆಗಿರ್ಬೋದು, ಅವ್ರ ಹೆಸರುಗಳನ್ನು ನೀವು ಬರೆದ್ಬಿಟ್ಟು ಅವ್ರ ಆಕರ್ಷಣೆ ಆಗಬೇಕು ಅಂತ ಹೇಳ್ಬಿಟ್ಟು ಬರಿಬೇಕಾಗುತ್ತೆ. ಕುರು ಕುರು ಜನ ಧನ ಸ್ವಾಹ ಈ ಥರ ಬರಿಬೇಕಾಗುತ್ತೆ. ಈ ರೀತಿ ಬರೆದ್ಬಿಟ್ಟು ನೀವು ಅದನ್ನು ಫೋಲ್ಡ್ ಮಾಡಿಬಿಟ್ಟು ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಬಹುದು. ಜನರನ್ನು ಆಕರ್ಷಣೆ ಮಾಡ್ಕೊಳ್ಬೇಕು ಅಂತಂದರೆ ನಿಮ್ಮ ಪರ್ಸಿನಲ್ಲೋ ನಿಮ್ಮ ಜೇಬಿನಲ್ಲೋ ಯಾವಾಗಲೂ ಅದನ್ನು ಇಟ್ಕೊಳ್ಬೇಕಾಗತ್ತೆ. ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಜಾಗದಲ್ಲಿ ಕೂಡ ಇಟ್ರಿ ಅಂದರೆ ಅಲ್ಲಿ ನೀವು ಒಂದು ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ರಿ ಅಂದರೂ ಕೂಡ ನಿಮಗೆ ಧನಾಕರ್ಷಣೆ ಆಗ್ತಾ ಹೋಗುತ್ತೆ, ಜನ ಆಕರ್ಷಣೆ ಕೂಡ ಆಗುತ್ತೆ. ನೀವು ಯಾರನ್ನಾದರೂ ಪ್ರೇಮಿಗಳನ್ನು ವಶಪಡಿಸ್ಕೊಳ್ಬೇಕು, ಗಂಡನ ವಶಪಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಸೆರಗಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳುವಂಥದ್ದು, ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳುವಂಥದ್ದು ಮಾಡ್ಕೊಳ್ಬೇಕಾಗುತ್ತೆ. ಧನಾಕರ್ಷಣೆ ಮಾಡ್ಕೊಳ್ಬೇಕು ಅಂತಂದರೆ ನಿಮ್ಮ ಮನೆಯ ಬೀರುವಿನಲ್ಲಿ ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಷ್ಟೇ ಸುಲಭವಾಗಿ ಮಾಡ್ಕೊಳ್ಳುವಂತಹ ಒಂದು ಪರಿಹಾರ ಸ್ನೇಹಿತರೆ. ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ. ಮಂಗಳವಾರ ಸಾಯಂಕಾಲ ಮಾಡ್ಕೊಳ್ಬೋದು, ಬೆಳಗಿನ ಜಾವ ಗೋಧೂಳಿ ಸಮಯದಲ್ಲಿ ಅಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು. ಭಾನುವಾರದ ದಿನ ಕೂಡ ಅಷ್ಟೇ ಸಾಯಂಕಾಲ ಮತ್ತು ಬೆಳಗ್ಗೆ ಮಾಡ್ಕೊಳ್ಬಹುದು. ಹಾಗೆ ಅಮಾವಾಸ್ಯೆ ಪೌರ್ಣಮಿಯ ದಿನಗಳಲ್ಲೂ ಕೂಡ ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡ್ಕೊಳ್ಬಹುದು. ಅಷ್ಟಮಿ ತಿಥಿಯ ದಿನ ಮಾಡಿಕೊಂಡ್ರು ಕೂಡ ಖಂಡಿತವಾಗಿ ಇದು ನೆರವೇರುತ್ತೆ ಸ್ನೇಹಿತರೆ. ಈ ಪರಿಹಾರವನ್ನು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರ. ಈ ಪರಿಹಾರ ಮಾಡಿಕೊಂಡ ನಂತರ ನೀವು ಆಶ್ಚರ್ಯಚಕಿತರಾಗ್ತೀರಾ. ಅಷ್ಟರ ಮಟ್ಟಿಗೆ ಬದಲಾವಣೆಯನ್ನು ನೀವು ಗಮನಿಸ್ತಾ ಹೋಗ್ತೀರಾ. ಸುಲಭವಾದಂಥ ಪರಿಹಾರ, ಭಯಪಡುವಂಥದ್ದು ಏನಿಲ್ಲ. ವಶೀಕರಣ ಮಾಡೋದು ಹೇಗೋ ಏನೋ ಅನ್ನುವಂಥ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಪರಿಹಾರ ಮಾಡ್ಕೊಂಡು ನೋಡಿ, ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ನಿಮಗೆ ಬೇಕಾದಂಥವರು ಆಕರ್ಷಿತರಾಗ್ತಾರೆ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.